ಒಂದು ತಿಂದೋನು ಯೋಗಿ, ಎರಡು ತಿಂದೋನು ಭೋಗಿ, ಮೂರು ತಿಂದೋನು ರೋಗಿ, ನಾಲ್ಕು ತಿಂದವನ್ನ ಹೊತ್ಕೊಂಡೋಗಿ ಅಂತ ಹೇಳ್ತಾರೆ. ಅಂದರೆ ಏನಿದ್ರ ಅರ್ಥ? ಇದರರ್ಥ ನಾವು ನಮ್ಮ ಆಹಾರವನ್ನು ಶಾರೀರಿಕ ಅಗತ್ಯಕ್ಕೆ, ಶ್ರಮಕ್ಕೆ ತಕ್ಕ ಹಾಗೆ ಊಟ ಮಾಡಬೇಕು ಅಂತ ಸಿಂಪಲ್ ಆಗಿ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ವಾಹನಗಳ ಟೈರ್ ಪಂಚರ್ ಆದರೆ ನಾವು ಅದಕ್ಕೂ ಗಾಳಿ ತುಂಬಿಸ್ತೀವಿ, ಬೆಲೂನ್ಗೂ ಸಹ ಗಾಳಿ ತುಂಬಿಸ್ತೀವಿ. ಆದರೆ ಬೆಲೂನ್ಗೆ ಜಾಸ್ತಿ ಗಾಳಿ ತುಂಬಿದಷ್ಟು ಅದು ಒಡೆದು ಹೋಗುತ್ತೆ, ಮತ್ತೆ ಅದನ್ನು ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಆದರೆ ಟೈರ್ನ ನಾವು ಮತ್ತೆ ಮತ್ತೆ ಗಾಳಿ ತುಂಬಿಸಿ ಉಪಯೋಗಿಸ್ಕೊಳ್ಬೋದು. ಇದರ ಅರ್ಥ ನಾವು ನಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆಹಾರವನ್ನು ಸೇವಿಸಬೇಕು, ಹಾಗೆ ನಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಕೆಲಸವನ್ನು ಮಾಡಬೇಕು ಅಂತ.